ಎಲ್ಲರಿಗೂ ನಮಸ್ತೆ. ಸಂಜೀವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಇತ್ತೀಚೆಗೆ ಒತ್ತುವರಿ ಸಂಬಂಧ ಹಲವಾರು ಚರ್ಚೆಗಳಾಗ್ತಿವೆ. ಈ ನಡುವೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅವರು ಸಹ ಸ್ಪರ್ಧಿಯಾಗಿದ್ದಾರೆ. ಯಾಕಂದ್ರೆ ಒತ್ತುವರಿ ಸಂಬಂಧ ಅವರ ವಿರುದ್ಧವೂ ಸಹ ಆರೋಪ ಕೇಳಿ ಬರ್ತಿದೆ. ತಮ್ಮ ಮನೆ ಪಕ್ಕದಲ್ಲಿದ್ದ ಸೈಟ್ ಅನ್ನ ಒತ್ತುವರಿ ಮಾಡಿ ಕಾಂಪೌಂಡ್ ಹಾಕಿದ್ದಾರೆ ಎಂದು ಆರೋಪಿಸಲಾಗ್ತಿದೆ ಪುಷ್ಪಾ ಅವರ ವಿರುದ್ಧ. ನಿನ್ನೆ ಬೆಳ್ಳಂಬೆಳಿಗ್ಗೆ ಅವರ ಮನೆ ಮುಂದೆ ಜೆಸಿಬಿ ಗರ್ಜನೆ ಮಾಡಿದ್ದು ಕಾಂಪೌಂಡ್ ತೆರವು ಮಾಡಲಾಗಿದೆ. ಏನಿದು ಸುದ್ದಿ ಹೇಳ್ತಾ ಹೋಗ್ತೀವಿ, ಕೇಳಿ. ನೋಡ್ತಿದ್ದಾಗ ಏನಾಯ್ತು ಅಂತಂದರೆ ಇವ್ರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಆಗ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಹಾಸನದ ವಿದ್ಯಾನಗರದಲ್ಲಿ ಯಶ್ ಅಮ್ಮ ಪುಷ್ಪಾ ಅವರ ಮನೆ ಇತ್ತು. ಅವರು ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ ಸೈಟ್ಗೆ ಕಾಂಪೌಂಡ್ ಹಾಕಿದ್ದಾರೆ ಎನ್ನಲಾಗ್ತಿದೆ. ಲಕ್ಷ್ಮಮ್ಮ ಸಂಬಂಧಿ ದೇವರಾಜ್ ಎನ್ನುವರು ಇದನ್ನು ಪ್ರಶ್ನಿಸಿ ಹಾಸನದ ನ್ಯಾಯಾಲಯದಲ್ಲಿ ದಾವೆ ಹೊರಡಿಸಿದ್ರು. ಹಾಸನ ಹಿರಿಯ JMFC ನ್ಯಾಯಾಲಯ ದೇವರಾಜ್ ಅವರ ಪರ ಆದೇಶ ಸಹ ಹೊರಡಿಸಿದೆ. ಆದ್ರೆ ಹಲವು ಬಾರಿ ಕೋರ್ಟ್ ಸಮ್ಮಸ್ ಹೊರಡಿಸಿದ್ರೂ ಸಹ ಯಶ್ ಅವರ ತಾಯಿ ಕೋರ್ಟ್ಗೆ ಬಾರದೇ ಇದ್ದಿದ್ರಿಂದ ನ್ಯಾಯಾಲಯಕ್ಕೆ ಸರಿಯಾದ ದಾಖಲೆ ಒದಗಿಸದೇ ಹಿನ್ನೆಲೆ ದೇವರಾಜ್ ಅವರ ಪರ ಕೋರ್ಟ್ ಆದೇಶ ಹೊರಡಿಸಿದೆ. ದೇವರಾಜ್ ಅವರು ಕೋರ್ಟ್ ಆದೇಶದಂತೆ ಜಾಗ ಬಿಟ್ಟುಕೊಡುವಂತೆ ಮನವಿ ಮಾಡಿದ್ರು ಸಹ ದೇವರಾಜ್ ಅವರ ಮನವಿಗೆ ಯಶ್ ಅವರ ತಾಯಿ ಸ್ಪಂದನೆ ಕೊಡಲಿಲ್ಲ. ಈ ಹಿನ್ನೆಲೆ ಕೋರ್ಟ್ ಆದೇಶದಂತೆ ಮಾಲೀಕರು ನಿನ್ನೆ ಬೆಳ್ಳಂಬೆಳಗ್ಗೆ ಜೆಸಿಬಿ ಮೂಲಕ ಕಾಂಪೌಂಡ್ ತೆರವುಗೊಳಿಸಿದ್ದಾರೆ. ಸುಮಾರು 1,500 ಅಡಿಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ದಾರೆ ಎಂದು ದೇವರಾಜ್ ಅವರು ಪುಷ್ಪಾ ಅವರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಆಗ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಬರವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಆಗಲೂ ಏನು ಪ್ರಯೋಜನ ಆಗಲಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಆಯಿತು ಹೋಗೋಣ ಅಂತ ಅಂದ್ರೆ ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಅವ್ರು ಏನು ಮಾತಾಡಿದ್ರು, ಅವ್ರು ಸುಮ್ಮನಾದ್ರು. ಈ ಮಧ್ಯೆ ಕಾಂಪೌಂಡ್ ತೆರವಿನ ಬಗ್ಗೆ ಪ್ರತಿಕ್ರಿಯಿಸಿದ ಪುಷ್ಪಾ, ನಮ್ಮ ಬಳಿ ಇರುವ ಎಲ್ಲಾ ದಾಖಲೆಗಳು ಸರಿಯಾಗಿವೆ, ಯಾವುದೇ ಒತ್ತುವರಿಯನ್ನ ನಾವು ಮಾಡಿಲ್ಲ, ಕಾಂಪೌಂಡ್ ತೆರವು ವಿರುದ್ಧ ನ್ಯಾಯಾಲಯದ ಹೋರಾಟ ಮಾಡ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪುಷ್ಪಾ ಅವರ ವಕೀಲರು ಸಹ ನಾವು ಕಾನೂನು ಪರ ಹೋರಾಟ ಮಾಡ್ತೇವೆ, ಕಾನೂನಿನಲ್ಲಿ ಏನು ತೀರ್ಮಾನ ಆಗುತ್ತೆ ಕಾದು ನೋಡೋಣ ಅಂತ ಹೇಳಿದ್ದಾರೆ. ಇವರು ನಿಜವಾಗಿಯೂ ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರಾ ಅಥವಾ ಪುಷ್ಪಾ ವಿರುದ್ಧ ಸುಮ್ಮನೆ ದೇವರಾಜ್ ಅವರು ಆರೋಪ ಮಾಡ್ತಿದ್ದಾರಾ? ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ಇನ್ನ ಕೆಲವೇ ದಿನಗಳು ಕಾದು ನೋಡ್ಬೇಕು. ಇದರ ಬಗ್ಗೆ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸಂಜೀವಾಣಿ.